ನಮಸ್ಕಾರ ಫ್ರೆಂಡ್ಸ್. RRB NTPC 2025 ಕರಪ್ಷನ್ ವಿಂಡೋ ಈಸ್ ಕರೆಂಟ್ಲಿ ಆ್ಯಕ್ಟಿವ್. ಅಂದರೆ ನೀವು ಗ್ರಾಜ್ಯುಯೇಟ್ ಲೆವೆಲ್ನಲ್ಲಿ ಮತ್ತು ಅಂಡರ್ ಗ್ರಾಜ್ಯುಯೇಟ್ ಲೆವೆಲಲ್ಲಿ ಅಪ್ಲಿಕೇಶನ್ ಹಾಕಿದರೆ ಅದರಲ್ಲಿ ಏನಾದರೂ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಅಡ್ರೆಸ್ ಆಗಿರ್ಬೋದು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಗ್ರಾಜ್ಯುಯೇಟ್ ಲೆವೆಲ್, ಇಲ್ಲಿ ನೋಡಿ ಗ್ರಾಜ್ಯುಯೇಟ್ ಲೆವೆಲ್ ಮತ್ತು ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ಗೆ ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಇಲ್ಲಿ ನೀವು ಡೇಟ್ ಕೊಟ್ಟಿದ್ದಾರೆ ನೋಡ್ಬೋದು. ಗ್ರಾಜ್ಯುಯೇಟ್ ಲೆವೆಲ್ಗೆ ಇಲ್ಲಿ ಡಿಸೆಂಬರ್ 9 ತನಕ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದರ ನಂತರ ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ಗೆ ಡಿಸೆಂಬರ್ 7ರಿಂದ ಡಿಸೆಂಬರ್ 16 ತನಕ ನಿಮ್ಮ ಒಂದು ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾವ ರೀತಿ ಎಡಿಟ್ ಮಾಡಬೇಕು ನಾವು ಈ ಒಂದು ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು RRB NTPC ಈ ರೈಲ್ವೆ ಡಿಪಾರ್ಟ್ಮೆಂಟ್ನ ಒಂದು ವೆಬ್ಸೈಟ್ಗೆ ಬಂದಾಗ ಇಲ್ಲಿ ನೀವು ಜಸ್ಟ್ ಲಾಗಿನ್ ಅಂತ ಇರ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಲಾಗಿನ್ ವಿತ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ನಿಮ್ಮ ಒಂದು ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ನ ಹಾಕಿ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ ಜೊತೆಗೆ ಪಾಸ್ವರ್ಡ್ಗೆ ಹಾಕಿ ನಂತರ ಐ ಆಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ನಿಮಗೆ ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಮೋಡಿಫೈ ಅಂತ ಇರುತ್ತೆ. ಮೋಡಿಫೈ ಮೇಲೆ ಕ್ಲಿಕ್ ಮಾಡಿ. ಮೋಡಿಫೈ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನಿಮ್ಮ ಒಂದು ನಿಮಿಷ, ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಒಂದು ಮ್ಯಾರೇಜ್ ಸ್ಟೇಟಸ್ ಆಗಿರ್ಬೋದು, ನಿಮ್ಮ ಒಂದು ಜಾತಿ ಹಿಂದೂ, ನೀವು ಯಾವ ಧರ್ಮದವರು ಅದನ್ನು ಏನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಅದ ನಂತರ ಲ್ಯಾಂಗ್ವೇಜ್ ಆಫ್ ಎಕ್ಸಾಮಿನೇಷನ್, ನೀವೇನಾದರೂ ಇಲ್ಲಿ ಕನ್ನಡ ಬದಲು ಇಂಗ್ಲೀಷ್ ಚಾಯ್ಸ್ ಮಾಡ್ಕೊಂಡಿದ್ದರೆ ಅಲ್ಲಿ ಇದನ್ನು ನೀವು ಇಲ್ಲಿ ಎಡಿಟ್ ಮಾಡ್ಕೋಬೋದು. ಅದ ನಂತರ ನಿಮ್ಮ ಒಂದು ಐಡೆಂಟಿಫಿಕೇಷನ್ ಮಾರ್ಕ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ಕೂಡ ಇಲ್ಲಿ ಎಡಿಟ್ ಮಾಡ್ಕೋಬೋದು. ಇದಾದ ನಂತರ ನಿಮ್ಮ ಒಂದು ನೇಮ್ ಆಫ್ ದ ಕಾಸ್ಟ್, ನಿಮ್ಮ ಕಾಸ್ಟ್ನಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ಎಡಿಟ್ ಮಾಡ್ಕೋಬೋದು. ಅದ ನಂತರ ನೀವು ಅಪ್ಲೋಡ್ ಮಾಡುವಾಗ ಬೈ ಚಾನ್ಸ್ ನಿಮ್ಮ ಒಂದು ಕಾಸ್ಟ್ ಬದಲು ಇನ್ಕಮ್ ಸರ್ಟಿಫಿಕೇಟ್ ಏನಾದರೂ ಅಪ್ಲೋಡ್ ಮಾಡಿದರೆ ಅದನ್ನು ಮತ್ತೆ ನೀವು ಎಡಿಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಇದಾದ ನಂತರ ಇಲ್ಲಿ ನಿಮ್ಮ ಒಂದು ಸ್ಟೇಟ್, ನೀವೇನಾದರೂ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ದರೆ ಅದನ್ನು ಇಲ್ಲಿ ನೀಟಾಗಿ ನಿಮ್ಮ ಅಪ್ಲಿಕೇಶನ್ ಸರ್ಟಿಫಿಕೇಟ್ನ ಸ್ಟೇಟ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ಇಲ್ಲಿ ಎಡಿಟ್ ಮಾಡ್ಕೋಬೋದು. ಇದಾದ ನಂತರ ಇಲ್ಲಿ ನೋಡ್ಬೋದು ನಿಮ್ಮ ಅಡ್ರೆಸ್ನಲ್ಲಿ ಬೈ ಚಾನ್ಸ್ ಏನಾದರೂ ನಿಮ್ಮ ಪಿನ್ ಕೋಡ್ ಮಿಸ್ಟೇಕ್ ಆಗಿದ್ದರೆ ಅಥವಾ ನಿಮ್ಮ ಒಂದು ಡಿಸ್ಟಿಕ್ ಮಿಸ್ಟೇಕ್ ಆಗಿದ್ದರೆ ಅಥವಾ ಅದ ನಂತರ ನಿಮ್ಮ ಅಡ್ರೆಸ್ನಲ್ಲಿ ನಿಮ್ಮ ಮನೆ ನಂಬರ್ ಆಗಿರ್ಬೋದು ಅದನ್ನು ಏನಾದ್ರು ಮಿಸ್ಟೇಕ್ ಆಗಿದ್ದರೆ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಅದ ನಂತರ ಏನಾದರೂ ಸ್ಟೇಟ್ ಮಿಸ್ಟೇಕ್ ಆಗಿದ್ದರೆ ಅದನ್ನು ಕೂಡ ಇಲ್ಲಿ ಎಡಿಟ್ ಮಾಡ್ಕೋಬೋದು. ಎಡಿಟ್ ಮಾಡಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ನೀವು ಏನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಬೈ ಚಾನ್ಸ್ ಏನಾದರೂ ಮಾಡಿದರೆ ಇದನ್ನು ನೀವು ನೋ ಮಾಡ್ಕೋಬೋದು, ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲದೆ ಹೋದಲ್ಲಿ. ಇದಾದ ನಂತರ ಸ್ಕ್ರೈಬ್ ಡೀಟೇಲ್ಸ್, ನೀವೇನಾದರೂ ಫಿಸಿಕಲಿ ಫಿಟ್ ಆಗಿದ್ದರೆ ಇಲ್ಲಿ ಏನಾದರೂ ನೀವು ಎಸ್ ಅಂತ ಮಾಡ್ಕೊಂಡಿದ್ದರೆ ಇದನ್ನು ನೀವು ಇಲ್ಲಿ ನೋ ಮಾಡ್ಕೋಬೋದು. ಇದು ಸ್ಕ್ರೈಬ್ ಡೀಟೇಲ್ಸ್ ಅಂದರೆ ನೀವೇನಾದರೂ ಹ್ಯಾಂಡಿಕ್ಯಾಪ್ ಆಗಿದ್ದರೆ ಇಲ್ಲಿ ಎಸ್ ಅಂತ ಇರುತ್ತೆ. ಇದಾದ ನಂತರ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ನೋಡಿ, ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಹಾಕುವಾಗ ನಿಮ್ಮ ಹೆಸರು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಇಲ್ಲಿ ನೀವು ಈಗ ಮತ್ತೆ ಎಡಿಟ್ ಮಾಡ್ಕೋಬೋದು. ಇದಾದ ನಂತರ ನಿಮ್ಮ ಒಂದು ಅಕೌಂಟ್ ನಂಬರ್ ಹಾಕುವಾಗ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಅದನ್ನು ಇಲ್ಲಿ ಹಾಕೋಬೋದು. ಅದಾದ ನಂತರ IFSC ಕೋಡ್ನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ಇಲ್ಲಿ ನೀವು ನೀಟಾಗಿ ಹಾಕ್ಬೋದು. ಇದಾದ ನಂತರ ನಿಮ್ಮ ಒಂದು ಬ್ಯಾಂಕ್ ಅಡ್ರೆಸ್ ಮಿಸ್ಟೇಕ್ ಆಗಿದ್ದರೆ ಅದನ್ನು ಇಲ್ಲಿ ನೀವು ಎಡಿಟ್ ಮಾಡ್ಬೋದು. ಇದಾದ ನಂತರ ಕನ್ಫರ್ಮ್ ಅಕೌಂಟ್ ನಂಬರ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ನಿಮ್ಮ ಎಜುಕೇಷನ್ ಡೀಟೇಲ್ ಕೇಳುತ್ತೆ. ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ನಲ್ಲಿ ನಿಮ್ಮ ಒಂದು ರೂಲ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಸ್ಟೇಟ್ ಆಗಿರ್ಬೋದು ಅಥವಾ ನಿಮ್ಮ ಡಿಸ್ಟಿಕ್ ನಂಬರ್ ತಪ್ಪಾಗಿರ್ಬೋದು ಅಥವಾ ಸರ್ಟಿಫಿಕೇಟ್ ನಂಬರ್ ಸೀರಿಯಲ್ ನಂಬರ್ ತಪ್ಪಾಗಿರ್ಬೋದು ಅಥವಾ ಏನಾದರೂ ನೀವು ಬೋರ್ಡ್ ನೇಮ್ ಏನಾದರೂ ತಪ್ಪಾಗಿದ್ದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಅದ ನಂತರ ನೀವು ಯಾವ ವರ್ಷ ಪಾಸ್ ಆಗಿದ್ದೀರ ಅದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೀವು ಅಲ್ಲಿ ಕೂಡ ಎಡಿಟ್ ಮಾಡ್ಬೋದು. ನೋಡಿ ಎಡಿಟ್ ಎಲ್ಲಿ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಎಡಿಟ್ ಆರ್ ಡಿಲೀಟ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಡೇಟ್ ಆಫ್ ಪಾಸಿಂಗ್ ಆಗಿರ್ಬೋದು, ಬೋರ್ಡ್ ಆಗಿರ್ಬೋದು, ಡಿಸ್ಟಿಕ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಅದಾದ ನಂತರ
ಸರ್ಟಿಫಿಕೇಟ್ ನಂಬರ್ ಆಗಿರ್ಬೋದು, ರೋಲ್ ನಂಬರ್ ಆಗಿರ್ಬೋದು, ಅದಾನಂತರ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಟೈಪ್ನಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅದನ್ನೆಲ್ಲ ಎಡಿಟ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಈ ಎಜುಕೇಷನ್ನಲ್ಲಿ ಏನಾದರೂ ನೀವು ಅಪ್ಲೈ ಮಾಡುವಾಗ ಇಲ್ಲಿ ನೀವು ಡಿಸ್ಟಿಕ್ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡ್ರೆ ಅಥವಾ ರೂಲ್ ನಂಬರ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ, ಡೇಟ್ ಆಫ್ ಬರ್ತ್ ಇಯರ್ ಆಫ್ ಪಾಸಿಂಗ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೀವು ಈ ರೀತಿ ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಎಡಿಟ್ ಮಾಡ್ಕೋಬೋದು. ಎಡಿಟ್ ಮಾಡ್ಕೊಂಡಾಗ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಏನಾದರೂ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಒಂದು ಫೋಟೋ ಏನಾದರೂ ಇಲ್ಲಿ ಚೆನ್ನಾಗಿ ಬಂದಿರಲಿಲ್ಲ ಅಂದರೆ ನೀವು ಮತ್ತೆ ಇನ್ನೊಮ್ಮೆ ಕ್ಯಾಪ್ಚರ್ ಲೈವ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನಾಗಿ ನೀಟಾಗಿ ಕ್ಲಿಯರಾಗಿ ನಿಮ್ಮ ಒಂದು ಫೋಟೋನ ತೆಗೆದುಕೊಳ್ಳಿ. ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಬಗ್ಗೆ ಕೇಳುತ್ತೆ. ನೋಡಿ ನಿಮ್ಮ ಸಿಗ್ನೇಚರ್ ಆಲ್ರೆಡಿ ಕರೆಕ್ಟ್ ಆಗಿದ್ದರೆ ನೀವು ಮತ್ತೆ ಇಲ್ಲಿ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಬೈ ಚಾನ್ಸ್ ಏನಾದರೂ ನಿಮ್ಮ ಸಿಗ್ನೇಚರ್ ಫೋಟೋ ಕ್ಲಿಯರ್ ಆಗಿಲ್ಲ ಅಂದರೆ ನೀವು ಮತ್ತೊಮ್ಮೆ ನಿಮ್ಮ ಒಂದು ಸಿಗ್ನೇಚರ್ನ ಕ್ಲಿಯರಾಗಿ ಅಪ್ಲೋಡ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ನೀವು ಆರ್ಡರ್ ಪ್ರಿಫರೆನ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ಆರ್ಡರ್ ಪ್ರಿಫರೆನ್ಸ್ನಲ್ಲಿ ನೀವು ಏನಾದರೂ ಇಲ್ಲಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಏನಾದರೂ ನೀವು ಮೊದಲನೇದಾಗಿ ಇದಕ್ಕೆ ಪ್ರಿಫರೆನ್ಸ್ ಕೊಟ್ಟರೆ ನೀವು ಮತ್ತು ಅದಾದ ನಂತರ ಎರಡನೇದಾಗಿ ಸ್ಟೇಷನ್ ಮಾಸ್ಟರ್ನ ನೀವು ಆ್ಯಡ್ ಮಾಡ್ಕೊಳ್ಳೋದಾದರೆ ನೀವು ಇಲ್ಲಿಯೂ ಕೂಡ ಎಡಿಟ್ ಮಾಡ್ಕೋಬೋದು. ಎಡಿಟ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಡಿಕ್ಲರೇಷನ್ ಇರುತ್ತೆ. ಇವು ಅಷ್ಟು ಐ ಆಮ್ ನಾಟ್ ಕರೆಂಟ್ಲಿ ಡಿಬಾರ್ಡ್ ಇವೆಲ್ಲ ಐ ಇರಬೇಕು ಕನ್ಫರ್ಮ್ ಇವೆಲ್ಲ ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಡಿಕ್ಲರೇಷನ್ ಅಂತ ಬರುತ್ತೆ. ಒಟ್ಟಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಐ ಹ್ಯಾವ್ ಚೆಕ್ಡ್ ರೀಚೆಕ್ಡ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಜನರೇಟ್ OTP ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಎಂಟರ್ OTP ಅಂತ ಇರುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಬಂದಾಗ OTP ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೀವು ನೋಡ್ಬೋದು ವಾಪಸ್ ಇವು ಮೇನ್ ಫಾರ್ಮ್ ಮೈ ಅಪ್ಲಿಕೇಶನ್ ಮೇಲೆ ಬರುತ್ತೆ. ಇಲ್ಲಿ ಬಂದಾಗ ಪೇ ನೋ ಅಂತ ಇರುತ್ತೆ. ನೀವು ಪೇ ನೋ ಯಾಕೆ ನಾವು SC/ST ದವರು ವುಮೆನ್ ಕ್ಯಾಂಡಿಡೇಟ್ ಇದೆಯಲ್ಲ ನಾವು ಆಲ್ರೆಡಿ ಪೇ ಮಾಡಿದ್ದೀವಿ ಮತ್ತೆ ಯಾಕೆ ಪೇ ಮಾಡೋದು ಅಂತ ನೀವು ಕೇಳ್ಬೋದು. ನೋಡಿ ಇದು ಪೆನಾಲ್ಟಿ ಚಾರ್ಜಸ್ ಅಂತ ಇರುತ್ತೆ. ಯಾಕೆಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಅವ್ರು ಮೊದಲೇ ಹೇಳ್ತಾರೆ ಅಪ್ಲಿಕೇಶನ್ ಹಾಕುವಾಗ ನೀಟಾಗಿ ಕರೆಕ್ಟಾಗಿ ಹಾಕಿ ಅಂತ. ನೀವು ಆದರೂ ಕೂಡ ಮಿಸ್ಟೇಕ್ ಮಾಡಿರ್ತೀರ. ಸೊ ಹೀಗಾಗಿ ನಿಮಗೆ ಎರಡನೇ ಅವಕಾಶ ಕೊಟ್ಟಿದ್ದರಿಂದ ನಿಮಗೆ ಪೆನಾಲ್ಟಿ ಚಾರ್ಜಸ್ ಅಂತ ಇರುತ್ತೆ. ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ 250 ರೂಪಾಯಿ. ನೋಡಿ SC/ST ನೀವು ಯಾವ ಕಾಸ್ಟ್ದವರು ಆಗಿರ್ಬೋದು ಎಲ್ಲರಿಗೂ ಕೂಡ 250 ರೂಪಾಯಿ ನೀವು ಕಟ್ಟಲೇಬೇಕು. ಇದು ಪೆನಾಲ್ಟಿ ಚಾರ್ಜಸ್ ಇರುತ್ತೆ. ಯಾವ ಕಾಸ್ಟ್ SC/ST ದವ್ರಿಗೆ ಬೇರೆ, OBC ದವ್ರಿಗೆ ಬೇರೆ, ಜನರಲ್ದವ್ರಿಗೆ ಬೇರೆ ಅಂತಲ್ಲ. ನೀವು ಏನಾದರೂ ಕರಪ್ಷನ್ ಎಡಿಟ್ನಲ್ಲಿ ಬಂದರೆ ನಿಮಗೆ ಪೆನಾಲ್ಟಿ ಚಾರ್ಜಸ್ 250 ರೂಪಾಯಿ ಇರುತ್ತೆ. ಇಲ್ಲಿ ನೋಡಿ ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೀವು ನೋಡ್ಬೋದು ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ಫೋನ್ಪೇ ಯಾವುದ್ರ ಮುಖಾಂತರ ನೀವು ಫೋನ್ಪೇ ಮಾಡ್ಬೋದು. ಇಲ್ಲಿ ನೋಡಿ ಪೇ ನೋ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಒಂದು ಸ್ಕ್ಯಾನರ್ ಬರುತ್ತೆ. ನೀವು ಈ ಸ್ಕ್ಯಾನರ್ನ ಫೋನ್ಪೇನಲ್ಲಿ ಸ್ಕ್ಯಾನ್ ಮಾಡ್ಕೋಬೋದು. ಸ್ಕ್ಯಾನ್ ಮಾಡಿ ನಿಮ್ಮ ಒಂದು ಫೀಸ್ನ ಕಟ್ಟಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ಮೊಬೈಲ್ನಲ್ಲೇ ಪ್ರಿಂಟ್ ತೊಗೊಳ್ಳಿ ಅಥವಾ ಕಂಪ್ಯೂಟರ್ ಸೆಂಟರ್ನಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ಪ್ರಿಂಟ್ ತೊಗೋಬೋದು. ಸೊ ಫ್ರೆಂಡ್ಸ್, ಇದು ಆಗಿತ್ತು ಈ ಒಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ. ನೀವು ಇನ್ನೂ ಏನಾದರೂ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಬೇರೆ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಅವ್ರು ಏನಾದರೂ ಮಿಸ್ಟೇಕ್ ಮಾಡಿದರೆ ಅವರಿಗೆ ಈ ಡೇಟ್ ಬಗ್ಗೆ ನೀವು ತಪ್ಪದೇ ತಿಳಿಸಿ. ಡೇಟ್ ನೋಡಿ ನೀವು ಇನ್ನೊಂದು ಸಾರಿ ಹೇಳ್ತೀನಿ. ಗ್ರಾಜುಯೇಟ್ ಲೆವೆಲ್ ಮಾಡಿಫೈ ಅಂದರೆ ಎಡಿಟ್ ಮಾಡೋಕ್ಕೆ ಅಪ್ಲಿಕೇಶನ್ ಡಿಸೆಂಬರ್ 9 ತನಕ ಅವಕಾಶ ಇದೆ. ಇದಾದ ನಂತರ ಅಂಡರ್ ಗ್ರಾಜುಯೇಟ್ ಲೆವೆಲ್ಗೆ ನೀವು ಡಿಸೆಂಬರ್ 16 ತನಕ ನಿಮಗೆ ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಯಾರಿಗೆಲ್ಲ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.